ಮುಗಲ್ ಹೇಳ್ಕೊಬಿಡಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಕುಕ್ಕೆಗೆ ಬಂದಿರೋ ಅದೇ ಕುಕ್ಕೆಗೆ ಹೊಲ್ಟಿರೋದು. ನಿನ್ನೆ ಬಂದು ನಾವು ಅಟಿಲಕ್ಕಮ್ಮ ಜಲಗಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಇವತ್ತು ನೈಟ್ ಬಂದು ಕುಕ್ಕೆಗೆ ಬಂದು ಸ್ಟೇ ಆಗಿದ್ದೀವಿ. ಇವಾಗ ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ದೀವಿ ರೂಮಲ್ಲಿ. ಇವಾಗ ರೂಮಿಗೆ ಬಂದಿದ್ದೀವಿ. ಇರೋ ಪ್ಯಾಂಟ್ ಇವಾಗ ನಾವು ರೂಮಿಗೆ ಬಂದು ಸ್ಟೇ ಆಗಿದ್ವಿ. ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆ ಒಂದು 4:30ಗೆ ಎಲ್ಲ ರೆಡಿಯಾಗಿ ಹೋಗ್ಬೇಕು ನಾವು. ಇವಾಗ ನಾನು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ 5 o'clock ಎದ್ದು ಸ್ನಾನ ಮಾಡಿ ಇವಾಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇವಾಗ ಉರುಳು ಸೇವೆ ಐತೆ, ಅದಕ್ಕೋಸ್ಕರ 5-5:30 ಓಪನ್ ಇರುತ್ತೆ ಉರುಳು ಸೇವೆದು. ಅದಕ್ಕೆ ಹೋಗಿ ಮುಗಿಸ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ತಮ್ಮನೂ ನನ್ನ ಮಗ ಇಬ್ಬರು ಹೋಗೋರೆ, ಅಂದರೆ ನೋಡ್ಕೊಂಬರೋಕ್ಕೆ ಓಪನ್ ಆಯ್ತಾ ಇಲ್ವ ಅಂದ್ಬಿಟ್ಟು ನೋಡ್ಕೊಂಬರಕ್ಕೆ ಹೋಗೋರು. ಇವಾಗ ನಾವು ಹೋಗ್ತಾ ಇದ್ದೀವಿ. ನಾವು ಇವಾಗ ಹೋಗಬೇಕು. ಹೋಗಿ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದು ತಿರ್ಗಾ ರೆಡಿಯಾಗಿ ಹೋಗಬೇಕು. ನಾವು 5:30 ಅಂದ್ಕೊಂಡಿರೋದು, 6 ಗಂಟೆ 5:45 ಆಗೋಯಿತು, ಬೆಳಗ್ಗೆ ಆಗೋಯಿತು. ಇನ್ನೇನು ಹೋಗಿ ಬೇಗ ಮಾಡೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಓಪನ್ ಆಗಿತ್ತು ದೇವಸ್ಥಾನ, ಎಲ್ಲ ಲೈನಲ್ಲಿ ನಿಂತಿದ್ರು. 6 ಗಂಟೆಗೆ ದರ್ಶನ. ದೇವಸ್ಥಾನ ಬಾಗಿಲು ಓಪನ್ ಇರೋದು, ಅಂದರೆ ದೇವಸ್ಥಾನ ದರ್ಶನ ಇರೋದು 6 ಗಂಟೆ. ಇನ್ನು ಎಲ್ಲ ಲೈನಲ್ಲಿ ನಿಂತ್ಕೊಂಡಿದ್ರು. ನಾವು ಇವಾಗ ಇಲ್ಲಿ ನೀರೆಲ್ಲ ಕಮ್ಮಿ ಆಗೈತೆ, ಅಂದರೆ ನೀರಿಲ್ಲ, ಅದಕ್ಕೋಸ್ಕರ ಅಲ್ಲೇ ಕೊಳೆಯಲ್ಲಿ ನೀರು ಹಾಕ್ಕೊಂಡು ಸ್ಟಾರ್ಟ್ ಮಾಡಿ ಅಂದರು ಅಲ್ಲಿರೋರು. 500 ಹಂಗೆ ಹೇಳಿದ್ರು. ಅದಕ್ಕೋಸ್ಕರ ನಾವಲ್ಲಿ ನೀರು ಹಾಕ್ಕೊಂಡು ಇವಾಗ ಹೋಗ್ಬೇಕು. ದೇವ್ರನ್ನ ಮುನ್ಸ್ಕೂಡ್ತಿಗೆ ನಿಮ್ಗೆ ಏನು ಬೇಕೋ ಅದು ಮುಚ್ಕೊಂಡು ಒಳ್ಳೆ ವಿದ್ಯಾ ಬುದ್ಧಿ ಕೊಡಪ್ಪ. ಸರಿ, ನಡಿಯಮ್ಮ. ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀವಿ. ನಾವೇನೇ ಹರಕೆ ಮಾಡ್ಕೊಂಡಿರ್ತೀವಲ್ವ, ಅದು ತೀರಿಸ್ತಾ ಇದ್ದೀವಿ ಅಂದ್ಬಿಟ್ಟು ಹರಕೆ ಅಂದರೆ ಪ್ರಾರ್ಥನೆ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇದು ನಾನು ಮಾಡ್ತಾ ಇರೋದು ಈ ಸತಿ ಬಂದು ನಾನು ಇದು 3ನೇ ಸಲ ನಾನು ಉರುಳು ಸೇವೆ ಮಾಡ್ತಾ ಇರೋದು. ಯಾಕಂದರೆ ನಾನು ಮುಂಚೆ ಎಲ್ಲ ನನ್ನ ಮಗನಿಗೆ ಹರಕೆ ಮಾಡಿಕೊಂಡು ನಾನು ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಈ ಸತಿನೂ ನಾನು ತುಂಬ ದಿವಸ ಆಗಿತ್ತು ಅಂದ್ಬಿಟ್ಟು ಈ ಸತಿನೂ ಮಾಡಿರೋದು. ನಾವು ಹೆಂಗೆ ಮಾಡ್ತಾ ಇದ್ದೀವೋ, ಸುಮ್ಮನೆ ನಾವು ಕಣ್ಣು ತೆಗ್ದಂಗಿತ್ತು, ಅಷ್ಟು ಪವರ್ಫುಲ್ಲು ದೇವರು. ಏನು ನಮ್ಮನ್ನ ತಳ್ದಂಗೆ ಆಗ್ತಾಯಿತ್ತು, ಅಷ್ಟು ಮಾಡೋರಿಗೆ ಗೊತ್ತಿರೋದು ಇದು. ಅಂದರೆ ನನಗೆ ಅಷ್ಟು, ಅಂದರೆ ನಾನು ಲೆಕ್ಕ ನೋಡಿದ್ರೆ ನಾನು ಇರೋದೇ ವೀಕು. ನಾನು ಅದು ಹೆಂಗೆ ಮಾಡಿದ್ನೋ ನಮಗೇ ಗೊತ್ತಿಲ್ಲ, ಅಷ್ಟು ಪವರ್ ಐತೆ ದೇವಸ್ಥಾನದಲ್ಲಿ. ಅಂದರೆ ನನಗಂತೂ ತುಂಬ ಫುಲ್ ಎನರ್ಜಿಯಲ್ಲಿದ್ದೆ. ಅಂದರೆ ಏನಂದರೆ ಸಿಕ್ಕಾಪಟ್ಟೆ ಎನರ್ಜಿ. ಅದು ಏನು ಎನರ್ಜಿ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ, ಅಷ್ಟು ಪವರ್ಫುಲ್ ದೇವರು ಮಾತ್ರ. ಮತ್ತು ಅಲ್ಲಿಂದ ಉರುಳು ಸೇವೆ ಮುಗಿಸ್ಕೊಂಡು ಇವಾಗ ತಿರ್ಗಾ ರೂಮಿಗೆ ಬಂದಿದ್ದೀವಿ. ಸ್ವಲ್ಪ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ಒಬ್ಬೊಬ್ಬರೇ ಹೋಗಿ ಚೇಂಜ್ ಮಾಡ್ತಾ ಇದ್ವಿ ಫ್ರೆಶ್ ಅಪ್ ರೂಮಲ್ಲಿ. ಇವಾಗ 1 hour 1.5 hour ಆಗೋಯ್ತು ರೂಮಲ್ಲೇ. ರೆಡಿ ಆದ್ವಿ. ನಾನು ಇದು ವೆಡ್ಡಿಂಗ್ ಡೇಗೆ ಅಂದ್ಬಿಟ್ಟು ಸ್ಯಾರಿ ಹೊಲಿಸ್ಕೊಂಡಿದ್ದೆ. ಆ್ಯನಿವರ್ಸರಿ ಬಂದು ನಮ್ಮದು June 2 ನಮ್ಮದು ಆ್ಯನಿವರ್ಸರಿ. ನಾನು June 2 ಬರೋಣ ಇದ್ದಿರೋದು. ಅಂದರೆ ಅವತ್ತು ಅಂದರೆ ಆಗಲ್ಲ ಬರೋಕ್ಕೆ ಅಂದ್ಬಿಟ್ಟು ನಾವು ಮುಂಚೆನೇ ಬಂದಿರೋದು. ಒಂದು 4 ದಿವಸ ಮುಂಚೆನೇ ಬಂದಿದ್ದೀವಿ ದೇವಸ್ಥಾನಕ್ಕೆ, ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು. ಮದುವೆಗೆ ಆ್ಯನಿವರ್ಸರಿಗೆ ಅಂದ್ಬಿಟ್ಟು ಹೊಲಿಸ್ಕೊಂಡಿರೋದು. ದೇವಸ್ಥಾನಕ್ಕೆ ಹೊಸ ಸ್ಯಾರಿ ವೇರ್ ಮಾಡಿದ್ದೀನಿ. ಈ ಸ್ಯಾರಿ ಬಂದು ನಂದು CRS ಕಲೆಕ್ಷನ್ಸಿಂದ. ಈ ಸ್ಯಾರಿ ಬಂದಿದ ತಕ್ಷಣ ತುಂಬ ಇಷ್ಟಪಟ್ಟು ಸ್ಟಿಚ್ ಮಾಡಿ, ಆವಾಗಲೇ 1 month ಆಯಿತು ಸ್ಟಿಚ್ ಮಾಡಿ ಇಟ್ಕೊಂಡಿರೋದು. ಇವಾಗ ಎಲ್ಲನ ಹೊಸ ಸ್ಯಾರೀಸ್ ಆದರೆ ನಾನು ದೇವಸ್ಥಾನಕ್ಕೆ ಮೈನ್ ಬಂದು ನಾನು ಎಲ್ಲಿ ಹೋಗ್ಬೇಕು ಅಂದ್ರೂ ಇವಾಗ ನಾವು ರೆಡಿಯಾಗಿ ದರ್ಶನಕ್ಕೆ ಹೋಗ್ತಾ ಇದ್ವಿ. ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸಾಕಲ್ಲ ನಿನ್ನೆ ಅಟಿಲಕ್ಕಮ್ಮನಿಗೆ ಇದೇ ಫಸ್ಟ್ ಟೈಮ್ ನಾನು ಡ್ರೆಸ್ಸಲ್ಲಿ ಬಂದಿರೋದು. ಅಟಿಲಕ್ಕಮ್ಮನ ಜಲಗಾರಮ್ಮನಿಗೆ ಯಾವ ದೇವಸ್ಥಾನಕ್ಕೂ ನಾನು ಡ್ರೆಸ್ ಹಾಕ್ಕೊಂಡು ಮಾತ್ರ ನಾನು ಹೋಗಲ್ಲ, ಸ್ಯಾರಿ ಉಟ್ಕೊಂಡೇ ನಾನು ಹೋಗೋದು. ಅದು ಗ್ಯಾರಂಟಿ ಇರಲಿಲ್ಲ. ನಿನ್ನೆ ಅಟಿಲಕ್ಕಮ್ಮನಿಗೆ ಹೋಗೋದು ಗ್ಯಾರಂಟಿ ಇರಲಿಲ್ಲ, ಅದಕ್ಕೆ ಡ್ರೆಸ್ ಹಾಕ್ಕೊಂಬಂದಿದ್ದೆ. ಅಂದರೆ
ಸ್ಯಾರಿ ಮಾತ್ರ ಸ್ಯಾರಿ ಉಟ್ಕೊಂಡೇ ಹೋಗೋದು ಎಲ್ಲ ದೇವಸ್ಥಾನಕ್ಕೂ ಅಷ್ಟೇ. ನಂಗೆ ಸ್ಯಾರಿ ಅಂದರೆ ಅಷ್ಟು ಇಷ್ಟ. ನಂಗೆ ಸ್ಯಾರಿ ಅಂದರೆ ಡ್ರೆಸ್ಗಿನ್ನ. ಇವಾಗ ಹೋಗೋಗೆ ಒಂದು ಫೋಟೋಸ್ ತೊಗೊಂಡ್ವಿ. ಹೋಗುವಾಗ ಬಿಸಿಲು ಇರಲಿಲ್ಲ ಅಲ್ವಾ, ಜನನೂ ಕಮ್ಮಿ ಇದ್ರು, ಅದಕ್ಕೆ ಎಲ್ಲ ಒಂದೊಂದು ಫೋಟೋ ತೊಗೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಏನು ರಶ್ಶು ಜನ ಸ್ವಲ್ಪ ಕಮ್ಮಿನೇ ಇದ್ದರು, ಅಂದರೆ ಎಲ್ಲ ಕಡೆ ಸ್ವಲ್ಪ ಕಮ್ಮಿನೇ ಇದ್ದರು. ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಏನು ವೀಡಿಯೋಸ್ ಎಲ್ಲೂ ಅಲೋ ಇಲ್ಲ, ಅಂದರೆ ಯಾವ ದೇವಸ್ಥಾನದಲ್ಲೂ ಮಾಡೋಂಗಿಲ್ಲ. ಸ್ವಲ್ಪ ಆದಷ್ಟು ನಮ್ಮದು ವೀಡಿಯೋಸ್ ನಾವು ಮಾಡ್ಕೊಂಡಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಅಂದರೆ ಮಧ್ಯಾಹ್ನ ಊಟದ ಟೈಮ್ಗೆ ಊಟ ಇರುತ್ತೆ, ಬೆಳಿಗ್ಗೆ ಪ್ರಸಾದ ಇರುತ್ತೆ. ಇವತ್ತು ಬೆಳಗ್ಗೆನೇ ಪ್ರಸಾದಕ್ಕೆ ಹೋಗಿದ್ವಿ. ಅಂದರೆ ದರ್ಶನ ಮುಗಿಸ್ಕೊಂಡು ಪ್ರಸಾದ ಸ್ವಲ್ಪ ನಾನು ತಿಂದ್ಬಿಟ್ಟು ಬರೋಣ. ದೇವಸ್ಥಾನದಲ್ಲಿ ಯಾವ ದೇವಸ್ಥಾನದಲ್ಲಿ ಬೇಡ ಅನ್ನಬಾರ್ದು, ನಮ್ಗೆ ಇಷ್ಟ ಆಗುತ್ತೆ ಅಷ್ಟು ತಿಂದ್ಬಿಟ್ಟು ಬರಬೇಕು. ನಾವು ಯಾವಾಗ ಬೇಡ ಅಂತೀವೋ ಅವತ್ತೆಲ್ಲ ನಮ್ಗೆ ಊಟ ಇಲ್ದಿರಂಗೆ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ ದೇವ್ರು ಕೊಡುತ್ತೋ ಅವಾಗ ನಾವು ಈಸ್ಕೊಂಡು ತಿನ್ನಲೇಬೇಕು ಅದು. ಅದಕ್ಕೋಸ್ಕರ ಇವಾಗ ದೇವ್ರ ಪ್ರಸಾದ ಅಲ್ವಾ, ಅದಕ್ಕೋಸ್ಕರ ಇವಾಗ ಉಪ್ಪಿಟ್ಟು ಮತ್ತು ಅವಲಕ್ಕಿ ಕೊಟ್ಟಿದ್ರು. ಎಲ್ಲ ಸ್ವಲ್ಪ ತಿಂದ್ಬಿಟ್ಟು, ಮತ್ತು ನನ್ನ ಮಗಳು ಇಡ್ಲಿ ಸಾಂಬಾರು ಕೊಡಿಸೋಣ ಅಂದ್ಬಿಟ್ಟು ಸ್ವಲ್ಪನೇ ಅಲ್ವಾ ತಿಂದಿದ್ವಿ. ಸ್ವಲ್ಪ ಇಡ್ಲಿ ಸಾಂಬಾರು ಅಲ್ಲಿ ಆ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಮಂಗಳೂರು ಬನ್ ಏನೋ ಅಂತಾರಲ್ವ ಅದು ತೊಗೊಂಡ್ವಿ. ಸ್ವಲ್ಪ ಎಲ್ಲರೂ ತಿಂದ್ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನು ಮಧ್ಯಾಹ್ನ ಎಷ್ಟೊತ್ತಾಗುತ್ತೋ, ನಾವು ಇವಾಗ ಧರ್ಮಸ್ಥಳಕ್ಕೆ ಹೋಗ್ಬೇಕು, ಎಷ್ಟೊತ್ತಾಗುತ್ತೋ ಅಂದ್ಬಿಟ್ಟು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇ ಇವಾಗ ತಿರ್ಗಾ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಚೆಕ್ಔಟ್ ಆಗೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ರೂಮಲ್ಲೇ ಇತ್ತು, ಎಲ್ಲ ಕಾರಲ್ಲಿ ತೊಗೊಂಡು ಹೋಗ್ಬೇಕು. ಸೌಂಡ್ ಕಮ್ಮಿ ಮಾಡ. ಇವಾಗ ನಾವು ಚೆಕ್ಔಟ್ ಆಗಿ ಇವಾಗ ಬಂದಿದ್ದೀವಿ. ಇವಾಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ರಶ್ ಇರ್ಲಿಲ್ಲ ದರ್ಶನ ಮಾಡೋವಾಗ. ಆರಾಮಾಗೆ ಲೈನಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಒಂದು 10 ನಿಮಿಷ ನಿಂತ್ಕೊಂಡಿದ್ವಿ ದೇವಸ್ಥಾನ ಅಂದರೆ ಗರ್ಭಗುಡಿ ಮುಂದೆ. ಚೆನ್ನಾಗಾಯ್ತು ದರ್ಶನ ಎಲ್ಲ, ತುಂಬಾ ಚೆನ್ನಾಗಾಯ್ತು. ಏನಲ್ವನ ರಶ್ ತುಂಬಾ ಕಮ್ಮಿ ಇದ್ರು. ಇವತ್ತು ಬುಧವಾರ, ಇವತ್ತು ಏಮದ ಏಕಾದಶಿ ದಿವಸ. ಇವತ್ತು ಬಂದು ಏಕಾದಶಿ. ಇವತ್ತು ಜನ ಕಮ್ಮಿ ಇದ್ರು, ಹೆಂಗ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಲೇಸ್ ತೊಗೊಂಬಂದಿದ್ರು. ನಾನು ಆ ಲೇಸ್ ತಿನ್ನೋಕ್ಕೆ ಕಿಂಡಲ್ ಮಾಡ್ತಾಯಿದ್ರು, ಎಲ್ಲ ತಮಾಷೆ ಮಾಡ್ತಾಯಿದ್ರು. ತಮಾಷೆ ಮಾಡಿಕೊಂಡು ನನ್ನ ಮಗಳು ತಮಾಷೆ ಮಾಡ್ತಾಯಿದ್ಲು. ಅದ್ರ ಜೊತೆ ಅವ್ರ ಅಪ್ಪನ ಜೊತೆ ಮಗ 3 ಜನ ಸೇರಿಕೊಂಡು ನನ್ನ ತಮಾಷೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಅದಕ್ಕೆ ಮ್ಯೂಟ್ ಮಾಡಿದೆ, ವಾಯ್ಸ್ ಓವರ್ ಕೊಟ್ಟೆ ಅಷ್ಟೇ, ಇನ್ನೇನಿಲ್ಲ. ನೋಡಿ ಕಿವಿ ಮುಚ್ಕೊಂಡ್ಬಿಟ್ಟವಳೆ, ನಾನು ಬೈತಾ ಇದ್ದೀನಿ ಅಂದ್ಬಿಟ್ಟು ಕಿವಿ ಮುಚ್ಕೊತಾವಳೆ. ಇವಾಗ ಹೋಗ್ತಾ ಇದ್ವಿ. ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು. ಅಂದರೆ ಬಿಸಿಲು ಅನ್ನೋದಿರಲಿಲ್ಲ, ಒಂಥರ ಖುಷಿ, ಒಂಥರ ಏನೋ ಕ್ಲೈಮೇಟ್ ಹಿಂಗಿದ್ರೆ ಏನೋ ಒಂಥರ ಖುಷಿ ಆಯಿತು. ಇವಾಗ ಸೌತಾಡಕ್ಕೆ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಬಿಸಿಲಿಲ್ಲ, ತುಂಬ ಬಿಸಿಲಿಲ್ಲ ಅಂದ್ರೂ ಗಬ್ಬೆ ಜಾಸ್ತಿ ಇತ್ತು, ಸೆಕೆ ಜಾಸ್ತಿ ಇತ್ತು. ರಶ್ ಇದ್ದರು, ಸಿಕ್ಕಾಪಟ್ಟೆ ರಶ್ ಇದ್ದರು. ಇಲ್ಲಿ ರಶ್ ಇದ್ದರೆ ಧರ್ಮಸ್ಥಳದಲ್ಲಿ ರಶ್ ಇರ್ತಾರೆ. ಆಮೇಲೆ ಕುಕ್ಕೆಯಲ್ಲಿ ರಶ್ ಕಮ್ಮಿ ಇತ್ತು ಅಷ್ಟೇ, ಇನ್ನೇನಿಲ್ಲ. ಪೂಜೆ ಇವತ್ತು ಪೂಜೆ ಮಾಡಿಸೋರೆಲ್ಲ ಇವತ್ತು ಆದಷ್ಟು ಪೂಜೆಗಳು ಮಾಡಿಸ್ತಾಯಿದ್ರು. ಗಣೇಶನ ದೇವಸ್ಥಾನದಲ್ಲಿ ಹರಕೆ ಗಂಟೆ ಕೊಡೋರು, ಪೂಜೆ ಮಾಡಿಸೋರೆಲ್ಲ ತುಂಬ ಜನ ಮಾಡಿಸ್ತಾಯಿದ್ರು. ನಾವು ಹೋಗೋಗೆ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಹೋಗಿ ದರ್ಶನ ಮಾಡ್ಕೊಂಬರೋಣ, ಲೈನಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಬಂದಿರೋದು. ಇಲ್ಲೂ ಅಷ್ಟೇ ಸ್ವಲ್ಪ ಪ್ರಸಾದ ತೊಗೊಂಡ್ವಿ. ಪ್ಲಾಸ್ಟಿಕ್ ಇದೆ. ಮೊದಲು ఇంకా నైవ్ ಬಾ ಇದ್ರಿಗೆ ಬಾ.
ಬಾಂದಪ್ಪ ಖಾರ ಬೇಕಾ? ಖಾರ ಒಂಚೂರು ಆರಾಮ ಕುಡೀರಿ, ಮೂಗಲ್ಲಿ ಹೇಳ್ಕೊಬಿಡಿ. ಬಿಡು, ಕತೆ ಮುಗೀತು. ಪ್ಲೇನ್ ಕುಡಿಯೇ. ಬೇಡ, ಹಿಂಗೆ ಹಾಕ್ಬೇಕು ಹೇಳು. ಆನಂದ ಪರಮಾನಂದ. ಕುಡಿದು ಆಡಿಸ್ತಾ ಇದೆ. ಹೇಳು ಹಾಡು. ಕಾರ್ಕಳ ಇದ್ರಲ್ಲಿ ಆಡಿದ್ಲು ಮಾಡಿ ಸುಮ್ನೆ ಹಾಡು ಅವಳಿಗೆ. ಧರ್ಮಸ್ಥಳಕ್ಕೆ ಬಂದು ರೀಚ್ ಆದ್ವಿ. ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ನೋಡೋಕ್ಕೆ ತುಂಬ ರಶ್ ಇದ್ರು ಒಟ್ಟಿನಲ್ಲಿ. ಅದಕ್ಕೋಸ್ಕರ 200 ರೂಪಾಯಿ ಟಿಕೆಟ್ ತೊಗೊಂಡು ಲೈನಲ್ಲಿ ಹೋಗ್ತಾ ಇದ್ದೀವಿ. ಟೈಮಿಂಗ್ಸ್ ಬಂದ್ಬಿಟ್ಟು ಫೋನಲ್ಲಿ ನೋಡುವಾಗ 1:15 1:45ವರೆಗೂ ದರ್ಶನ ಇರೋದು ಅಂದ್ಬಿಟ್ಟು ತೋರಿಸ್ತಾ ಇತ್ತು. ನಾವು ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗುವಾಗ ಆಮೇಲೆ ಲಾಕರೆಲ್ಲ ಹಾಕ್ತಾರಂತೆ. ನಮಗೂ ಗೊತ್ತಿಲ್ಲ. ನಾವು ಬಂದು 1 ವರ್ಷ ಆಯಿತು ಅನಿಸುತ್ತೆ. ನಾವು ಇವಾಗ ಬೇರೆ ಥರ ಲೈನ್ಸ್ ಇರೋದೆಲ್ಲ ಬೇರೆ ಥರ ಇತ್ತು, ಹೊಸ್ದಾಗಿತ್ತು. ಏನೋ ಯಾವುದೋ ಹೊಸ ದೇವಸ್ಥಾನಕ್ಕೆ ಬಂದಿದ್ದೀವಿ ಏನೋ ಅನಿಸ್ದಂಗೆ ಆಗ್ತಾಯಿತ್ತು ನಮಗೆ. ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ವಿ. ನೋಡಿದ್ರೇ ಎಷ್ಟು ಚೆನ್ನಾಗಿ ಮಾಡಿದವ್ರೆ ಅಂದರೆ ಆ ಲೈನು, ಆ ಲಾಕರಲ್ಲಿ ಕುಂಡಿಸೋದೇ ಆಗಲಿ, ಮುಂಚೆ ಹಂಗೆ ಇಲ್ಲ. ಫುಲ್ಲು ಚೇಂಜ್. ಧರ್ಮಸ್ಥಳ ಅನ್ನೋದೇ ತುಂಬ ಚೇಂಜ್ ಆಗೋಗೈತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಏನೋ ಯಾವುದೋ ಪ್ಯಾಲೇಸ್ಗೆಲ್ಲೋ ಬಂದಿದ್ದೀವಿ. ಲಾಕರ್ಗೆ ಹಾಕ್ತಾರಲ್ವ, ಇವಾಗ ತಿರುಪತಿಯಲ್ಲಿ ಲಾಕರ್ಗೆ ಹೆಂಗೆ ಹಾಕ್ತಾರೋ ಇಲ್ಲಿ ಅಷ್ಟೇ ಲಾಕರ್ಗೆ ಹಾಕೋದು. ಯಾವುದೋ ಪ್ಯಾಲೇಸ್ಗೆ ಎಲ್ಲ ಹೋಗಿದ್ದೀವೇನೋ ಅನಿಸ್ತಾ ಇತ್ತು ಒಳಗಡೆ ಲಾಕರ್ ಜಾಗಕ್ಕೆ ಹೋಗುವಾಗ. ಟೈಮಿಂಗ್ಸ್ ಪ್ರಕಾರ ಬಿಡೋದಂತೆ. ಒಳಗಡೆ ಧರ್ಮ ದರ್ಶನ ಬಿಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ 1:15 ಬಿಡ್ತಾರೆ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಇನ್ನೇನು ಇವಾಗ ಕುತ್ಕೊಬೇಕು. ಇಲ್ಲಿ ಲಾಕರಲ್ಲಿ ಹೆಂಗೆ ಐತಂದರೆ ವಾಶ್ರೂಮ್ ಐತೆ, ಸ್ನ್ಯಾಕ್ಸ್ ಏನನ್ನ ತೊಗೊಂಡು ತಿನ್ಬೋದು. ನೋಡಿ ಇಲ್ಲೆಲ್ಲ ಸ್ನ್ಯಾಕ್ಸ್ ಇರುತ್ತೆ, ಆರಾಮಾಗಿರ್ಬೋದು. ಇನ್ನೇನು ಎಳೆ ಮಕ್ಳನ್ನ ಕರ್ಕೊಂಬಂದ್ರೂ ಆರಾಮಾಗಿರ್ಬೋದು. ನಿನ್ಕೋಗ ಹಂಗೆ. ಶರಣ್ಯ ಬರ. ಅಮ್ಮ ಬರೆ ನನ್ನ ಅಪ್ಪ ಬರೆ. ನಮ್ಮ ಹಂಗೆ ಹೇಳ್ತಾರೆ ಮಗು.
ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಆಗ್ತಾ ಇದ್ದಂಗೆ ಪ್ರಸಾದ ತಿನ್ನೋಣ ಧರ್ಮಸ್ಥಳದಲ್ಲಿ ಅಂದ್ಬಿಟ್ಟು ಇವಾಗ ಪ್ರಸಾದ ತಿನ್ನೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಿಂಗೋ ನಮಗೆ ಇವಾಗ ಲೆಫ್ಟ್ ಸೈಡಲ್ಲೇ ಶಾರ್ಟ್ಕಟ್ಟಲ್ಲೇ ಅಂದರೆ ಗೇಟ್ ಓಪನ್ ಮಾಡಿದ್ರು, ಅಲ್ಲಿಂದನೇ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ರೈಟ್ ಸೈಡಿಂದ ಆದರೆ ತುಂಬ ಲಾಂಗ್ ದೂರ ನಡಿಬೇಕು. ಹೆಂಗೋ ಬೇಗ ಹೋಗ್ತಾ ಇದ್ದೀವಿ. ಹೋಗಿ ಊಟ ಮಾಡಿಕೊಂಡು ವಾಪಸ್ ಹೋಗಬೇಕು. మీరు వేయించుకోండి. ಸ್ವಲ್ಪ ಬಿಟ್ಟು ಧರ್ಮಸ್ಥಳದಲ್ಲಿ ನಾವು ಊಟಕ್ಕೆ ಕುತ್ಕೊಳ್ಳುವಾಗ ಮಳೆ ತುಂಬ ಅಂದರೆ ತುಂಬ ಬರ್ತಾಯಿತ್ತು ಮಳೆ. ಇವಾಗ ಧರ್ಮಸ್ಥಳದಿಂದ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನಾವು ಧರ್ಮಸ್ಥಳದಿಂದ ಇನ್ನೇನು ಮನೆಗೆ ಹೋಗ್ತಾ ಇದ್ದೀವಿ. ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಒಂದು ದೇವಸ್ಥಾನಕ್ಕೆ ನೋಡಬೇಕು, ಟೈಮ್ ಆದರೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಟೈಮಿಂಗ್ಸ್ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಧರ್ಮಸ್ಥಳದಿಂದ ಹೋಗೋ ದಾರಿಯಲ್ಲಿ ತುಂಬ ಮಳೆ ಬರ್ತಾ ಇತ್ತು. ತುಂಬ ಕ್ಲೈಮೇಟ್ ಎಲ್ಲ ತುಂಬ ಚೆನ್ನಾಗಿತ್ತು, ಗ್ರೀನರಿ ಎಲ್ಲ ಇತ್ತಲ್ವ, ತುಂಬ ಚೆನ್ನಾಗಿತ್ತು. ಇನ್ನೇನು ಹೋಗ್ತಾ ಇದ್ದೀವಿ. ಎಲ್ಲ ಘಾಟ್ ಸೆಕ್ಷನ್ ಅಲ್ವಾ, ಇದೆಲ್ಲ ಬಂದು ಏನು ಮಂಜು ಅಂದರೆ ಏನು ಮಂಜು ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಇಳಿದು ಫೋಟೋಸ್ ತೊಗೊಳೋರೆಲ್ಲ ಫೋಟೋಸ್ ತೊಗೊತಾ ಇದ್ರು. ಎಲ್ಲ ಇದು ಒಂದೇ ರೋಡ್ ಅಲ್ವಾ, ತುಂಬ ಘಾಟ್ ಸೆಕ್ಷನ್ ಇರೋದು, ಹುಷಾರಾಗಿ ಹೋಗಬೇಕು. ಅಂದರೆ ಮಳೆ ಬರೋ ಟೈಮಲ್ಲಿ ಹುಷಾರಾಗಿ ಹೋಗಬೇಕು. ಮತ್ತು ಎಲ್ಲ ನೋಡಿ ಎಲ್ಲ ಕಾರೆಲ್ಲ ಇಳಿಸ್ಬಿಟ್ಟು ಇಳಿದು ಎಲ್ಲ ಫೋಟೋಸ್ ತೊಗೊತಾ ಇದ್ರು. ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವೆಲ್ಲೂ ಏನು ಇಳಿಯೋಕ್ಕೆ ಹೋಗಲಿಲ್ಲ, ಯಾಕಂದರೆ ಮಳೆ ಬರ್ತಾ ಇತ್ತು. ಒಂಥರ ಬಾಯೆಲ್ಲ ಬಜ್ಜಿ ತಿನ್ನೋಣ ಅನಿಸ್ತಾ ಇತ್ತು. ಆಮೇಲೆ ಹೆಂಗೋ ಒಂದು ಅಂಗಡಿ ಇಲ್ಲಿ ಸಿಕ್ತು, ಅಂದರೆ ಚೆಕ್ ಪೋಸ್ಟ್ ಸಿಗ್ತಾ ಇದ್ದಂಗೆ ಫುಲ್ ಬಜ್ಜಿ ಅಂಗಡಿ. ಏನು ಬೇಕಾಗಿದ್ರು ಹೇಳಿದ ತಕ್ಷಣ ಹಾಕ್ಕೊಡ್ತಾರೆ. ಹೀರೆಕಾಯಿ, ಆಲೂಗಡ್ಡೆ, ಮೆಣಸಿನ್ಕಾಯಿ ಬಜ್ಜಿ ಇಷ್ಟು 3 ಹಾಕಿಸ್ಕೊಂಡ್ವಿ. ಅದರಲ್ಲಿ ಗ್ರೀನ್ ಚಟ್ನಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ರೋಸ್ಟ್ ಮಾಡಿಕೊಟ್ಟಿದ್ರು. ಇವಾಗ ಬಜ್ಜಿ ತಿಂತಾ ಇದ್ವಿ. ಆಮೇಲೆ ಮ್ಯಾಗಿ ಮಾಡ್ತಾ ಇದ್ರು ಅವರು. ಹಂಗೆ ಮ್ಯಾಗಿ ಬಿಸಿ, ಈ ಮಳೆಯಲ್ಲಿ ಬಿಸಿ ಬಿಸಿ ಮ್ಯಾಗಿ ತಿಂದರೆ ಚೆನ್ನಾಗಿರತ್ತೆ. ಅದಕ್ಕೋಸ್ಕರ ಮ್ಯಾಗಿ ಹಾಕ್ಸ್ಕೊಂಡು 2 ಪ್ಲೇಟ್ ಎಲ್ಲರೂ ಸೇರಿ ತಿಂದ್ವಿ. ಇವಾಗ ತಿಂದ್ಬಿಟ್ಟು ಹೆಂಗೋ ಸ್ನ್ಯಾಕ್ಸ್ ಟೈಮಲ್ಲಿ ಬಜ್ಜಿ ಆಯಿತು. ಒಂಥರ ನಿನ್ನೆಯಿಂದನೂ ಯಾಕೋ ಬಜ್ಜಿ ತಿನ್ಬೇಕು ಅನಿಸ್ತಾನೆ ಇತ್ತು. ಕ್ಲೈಮೇಟ್ಗೆ ತಿಂದ್ವಿ, ಹೋಗ್ತಾ ಇದೀವಿ. ಇಲ್ಲಿ ಹಾಕ್ಬೋದಲ್ಲ ಹಾಫ್ ನಂಬರ್ ನನ್ನ ಮಗ ಕುತ್ಕೊಂಡ್ರೆ ತಮಾಷೆ ಮಾಡ್ತಾ ಇರ್ತಾನೆ, ಎಲ್ಲರನ್ನೂ ನಗಿಸ್ತಾ ಇರ್ತಾನೆ. ನಾನು ಯಾವಾಗ ವಿಡಿಯೋ ಆನ್ ಮಾಡ್ತೀನೋ ಅವಾಗೆ ಸ್ಟಾಪ್ ಮಾಡ್ಬಿಡ್ತಾನೆ, ಮಾತೇ ಆಡಲ್ಲ. ಏನು ಮಾತಾಡ್ದಿರಂಗೆ ರಿಯಾಕ್ಷನ್ ಮಾಡ್ತಾ ಇರ್ತಾನೆ. ಅದರಲ್ಲಿ ನಮ್ಮ ಯಜಮಾನ್ರನ್ನ ನಾನು ಓಡಿಸ್ತೀನಪ್ಪ, ಡ್ರೈ ಮಾಡ್ತೀನಿ ಅಂತಾನೆ ಇದ್ದ. ಅದ್ರಲ್ಲಿ ಅದ್ರಲ್ಲಿ ಸೇರ್ಕೊಂಡು ನಾನು ತಮಾಷೆ ಮಾಡ್ತಾ ಇದ್ದೆ. ವಿಡಿಯೋ ಮಾಡ್ತಾರೆ. ಗುರೈಚೆ ಚಂದು ಓಡಿಸ್ತೀಯನ? ಗಣಪತಿ ಬಪ್ಪ ಮೋರ್ಯ. ಚಂದು ಓಡಿಸ್ತೇನ? ನಾವಿವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲ ನಿದ್ದೆ ಮಾಡಿಬಿಟ್ಟವ್ರೆ ನಮ್ಮ ಯಜಮಾನ್ರು.
ಪಾರ್ಕ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾವ್ರೆ. ಇನ್ನು ದೇವಸ್ಥಾನ ಓಪನ್ ಐತೆ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇ ಗಣೇಶ ಆಂಜನೇಯ ದೇವಸ್ಥಾನ ಐತೆ ಮತ್ತು ಶನಿಮಹಾತ್ಮ ದೇವಸ್ಥಾನ ಐತೆ, 2 ದೇವಸ್ಥಾನನೂ ಐತೆ. ಹೋಗಿ ದರ್ಶನ ಮಾಡಿಕೊಂಡು ಬರ್ಬೋದು. ಪೇಂಟಿಂಗ್ ಮಾಡ್ತವ್ರೆ ಎಲ್ಲ. 161 ಅಡಿ ಐತಂತೆ ದೇವರು. ಪೇಂಟಿಂಗ್ ಮಾಡ್ತಾವ್ರೆ, ಗೋಲ್ಡ್ ಕಲರ್ ಪೇಂಟಿಂಗ್ ಮಾಡ್ತಾವ್ರೆ. ಆನ್ಲ ఉందా? ಆಗ್ತಾ ಇಲ್ವಾ? ಈ ಕಡೆ ಐತೆ ಅಂದೆ ಆಪ್ಸಿ ಈಗ ಐತಾ ಅನ್ಲದ ಐತಾ ಅನ್ಲದ ಅವಲಕ್ಕಿ ಪ್ರಸಾದ ಕೊಟ್ಟರು, ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ದೇವ್ರ ಮುಂದೆ ಇಟ್ಟಿರೋದು ಕೊಟ್ಟರು. ಒಂಥರ ಖುಷಿ ಆಯಿತು. ಹೋಗಿದ ತಕ್ಷಣ ಪ್ರಸಾದ ಕೊಟ್ರಲ್ವಾ, ಒಂಥರ ಖುಷಿ ಆಯಿತು. ಎಲ್ಲ ಪ್ರಸಾದ ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ಇನ್ನೇನು ನೈಟ್ ಆಯ್ತಲ್ವ, ಹೋಗಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಕದಂಬ ಹೋಟ್ಲಿಗೆ ಬಂದಿದ್ದೀವಿ. ಇನ್ನೇನು ಊಟ ಮಾಡಿಕೊಂಡು ಹೋಗ್ಬೇಕು. ನನ್ನ ಮಗನಿಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟೈತೆ, ಎದ್ದೊಳ್ತಾ ಇಲ್ಲ. ನನಗೆ ಊಟ ಬೇಡ ಅಂತ ಅವನೇ, ಇನ್ನು ಏನು ಮಾಡ್ತಾನೋ ಗೊತ್ತಿಲ್ಲ. ಬಾರೋ ಚಂದು, ಇವಾಗ ಅವನ್ನ ಎಬ್ಬರಿಸ್ತಾ ಇರೋದು ಬಲಂತ ಮಾಡಿ. ಮಾಡ್ಕೊಳಕ್ ಬಿಡಲ್ಲ ಅಂತ ಇವತ್ತು ಕುಕ್ಕೆ, ಧರ್ಮಸ್ಥಳ ಮತ್ತು ಆಂಜನೇಯ ದೇವಸ್ಥಾನ, ಇಷ್ಟು ಗಣೇಶನ ದೇವಸ್ಥಾನ, ಇಷ್ಟು ದೇವಸ್ಥಾನ, 4 ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರ ನಾಳೆ ವಿಡಿಯೋ ವಾಚ್ ಮಾಡಿ.